ಪೆಂಗ್ವಿನ್ 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 ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಪೆಂಗ್ವಿನ್ ಇದೆ. ಅದು ಎಲ್ಲಿದೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ. ಅಂದ ಹಾಗೆ ಈ ಪೆಂಗ್ವಿನ್ ವಿಡಿಯೋ ರೀಸೆಂಟ್ ಅಲ್ಲ, 2007 ಅಲ್ಲಿ ಅಂಟಾರ್ಟಿಕಾದಲ್ಲಿ ತೆಗೆದಂತಹ ಎನ್ಕೌಂಟರ್ ಎಟ್ ದಿ ಎಂಡ್ ಆಫ್ ದ ವರ್ಲ್ಡ್ ಅನ್ನುವಂತಹ ಒಂದು ಡಾಕ್ಯುಮೆಂಟರಿ ವಿಡಿಯೋನೇ ಈ ಪೆಂಗ್ವಿನ್ ವಿಡಿಯೋ. 2007 ಅಲ್ಲಿ ಈ ವಿಡಿಯೋನ ತೆಗೆದು 2010 ನಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂದ್ರೆ 15 ವರ್ಷಗಳ ನಂತರ ಈ ವಿಡಿಯೋ ಈಗ ವೈರಲ್. ಮತ್ತೆ ಪೆಂಗ್ವಿನ್ಗಳಿಗಂತಾನೆ ಸ್ಪೆಷಲ್ ಆಗಿರುವಂತಹ ಒಂದು ಫೀಚರ್ಸ್ ಗಳಿರುತ್ತೆ. ಯಾವತ್ತೂ ಗುಂಪಲ್ಲೇ ಇರುತ್ತೆ, ಗುಂಪಲ್ಲೇ ವಾಸಿಸುತ್ತೆ, ಗುಂಪಲ್ಲೇ ಹೋಗಿ ಬೇಟೆಯಾಡುತ್ತೆ. ಈ ಪೆಂಗ್ವಿನ್ಗಳು ತುಂಬಾನೇ ಲಾಯಲ್ ಆಗಿರುತ್ತೆ. ಹಾಗೆ ಈ ಫೀಮೇಲ್ ಪೆಂಗ್ವಿನ್ಗಳಿಗೆ ಪ್ರಪೋಸ್ ಮಾಡಕ್ಕೆ ಈ ಪೆಬಲ್ಸ್ ಅನ್ನುವಂತಹ ಒಂದು ಕಲ್ಲನ್ನ ತಗೊಂಡೋಗಿ ಕೊಡುತ್ತೆ. ಒಂದು ವೇಳೆ ಆ ಫೀಮೇಲ್ ಎಲ್ಲಾದ್ರೂ ರಿಜೆಕ್ಟ್ ಮಾಡ್ತಂದ್ರೆ ಈ ಮೇಲ್ ಅದರ ಸಹವಾಸಕ್ಕೆ ಹೋಗಲ್ಲ. ಒಂದು ವೇಳೆ ಅದು ಅಕ್ಸೆಪ್ಟ್ ಮಾಡ್ತಂದ್ರೆ ಆ ಮೇಲ್ ಪೆಂಗ್ವಿನ್ ಜೀವನ ಪರ್ಯಂತ ಅದ್ರ ಜೊತೆನೇ ಇರುತ್ತೆ, ಯಾವತ್ತೂ ಕೂಡ ಮೋಸ ಮಾಡಲ್ಲ. ಒಂದು ವೇಳೆ ಆ ಫೀಮೇಲ್ ಪೆಂಗ್ವಿನ್ ಎಲ್ಲಾದ್ರೂ ಮೋಸ ಮಾಡಿಬಿಟ್ರೆ ಆ ಮೇಲ್ ಪೆಂಗ್ವಿನ್ ತುಂಬಾನೇ ಒಂದು ಮನನೊಂದು ಬ್ರೋಕನ್ ಆಗಿ ಆ ಗ್ರೂಪ್ ಅನ್ನೇ ಬಿಟ್ಟು ಎಲ್ಲೋ ಒಂದ್ ಕಡೆ ಕಾಣದೇ ಇರುವಂತಹ ದೂರಕ್ಕೆ ಹೋಗಿ ಸೂಸೈಡ್ ಮಾಡ್ಕೊಳ್ಳುತ್ತಂತೆ. ಅಂದ್ರೆ ಪೆಂಗ್ವಿನ್ಗಳಿಗೆ ಬ್ರೇಕಪ್ ಅಂದ್ರೆ ಡೆತ್. ಹೀಗೆ ಗುಂಪಲ್ಲಿರುವಂತಹ ಪೆಂಗ್ವಿನ್ಗಳಲ್ಲಿ ಒಂದು ಪೆಂಗ್ವಿನ್ ಮಾತ್ರ ತನ್ನ ಗುಂಪನ್ನು ಬಿಟ್ಟು ಕಾಲೋನಿಗೂ ಹೋಗದೆ, ಸಮುದ್ರಕ್ಕೂ ಹೋಗದೆ, ತನ್ನ ಪಾರ್ಟ್ನರ್ನು ಕೂಡ ಬಿಟ್ಟು ಎಲ್ಲೋ ಇರುವಂತಹ ಒಂದು ಮೌಂಟೇನ್ ನೋಡಿ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಮೌಂಟೇನ್ ನೋಡಿ ಅದರ ಅಡೆಗೆ ಪಯಣನ ಶುರು ಮಾಡುತ್ತೆ. ಸೊ ಆ ಮೇಲ್ ಪೆಂಗ್ವಿನ್ ಯಾಕೆ ಆ ಗುಂಪನ್ನ ಬಿಟ್ಟು ಆ ಮೌಂಟೇನ್ ಕಡೆ ಹೋಯ್ತು ಅನ್ನೋದೇ ಈಗ ದೊಡ್ಡ ಕ್ವಶನ್ ಮಾರ್ಕ್. ಆದ್ರೆ ತುಂಬಾ ಜನ ಈ ಪೆಂಗ್ವಿನ್ ವಿಡಿಯೋನ ಮೋಟಿವೇಶನಲ್ ವಿಡಿಯೋ ಅಂತ ತಗೊಳ್ತಿದ್ದಾರೆ. ಅದು ಕೂಡ ಸರಿನೇ. ಜೀವನದಲ್ಲಿ ಎಲ್ಲರ ಜೊತೆ ಇದ್ದು ಎಲ್ಲಾರು ಮಾಡೋದನ್ನೇ ಮಾಡೋ ಬದಲು ತನಗೆ ಇಷ್ಟಪಟ್ಟಿದ್ನ ಏನೋ ಒಂದು ಮಾಡ್ಬೇಕನ್ನುವಂತಹ ಒಂದು ಆಟನ ತೊಟ್ಟು ಆ ಪೆಂಗ್ವಿನ್ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಮೋಟಿವೇಶನಲ್ ಆಗಿ ಆ ವಿಡಿಯೋನ ತಗೊಳ್ತಾ ಇದ್ದಾರೆ. ಹೀಗೆ ತುಂಬಾ ಲಾಯಲ್ ಆಗಿರುವಂತಹ ಪೆಂಗ್ವಿನ್ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ ಅಂತ ಹೇಳಿದ್ದೆ. ಅದು ಬೇರೆ ಯಾರೋ ಅಲ್ಲ, ನಮ್ಮ ಸಪ್ತಸಾಗರದ ಆಚೆ ಎಲ್ಲೋ ನಮ್ಮ ರಕ್ಷಿತ್ ಶೆಟ್ಟಿ ಅವರೇ. ಸೇಮ್ ಅದೇ ರೀತಿಯೇ ನಾವು ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ಆ ಪೆಂಗ್ವಿನ್ ಮೌಂಟೇನ್ ಪಕ್ಕ ಹೋಗುತ್ತೆ, ನಮ್ಮ ರಕ್ಷಿತ್ ಶೆಟ್ಟಿ ಅವರು ಸಮುದ್ರ ಕಡೆ ಹೋಗುತ್ತೆ. ಈಗ ನೀವೇ ಹೇಳಿ, ಆ ಕರ್ನಾಟಕದ ಲಾಯಲ್ ಪೆಂಗ್ವಿನ್ ನಮ್ಮ ರಕ್ಷಿತ್ ಶೆಟ್ಟಿ ತಾನೆ.